ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ತಿಳಿ ಹೇಳ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಡೆ ಸಾತಿಯ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಸಾಡೆ ಸಾತಿ ಶುರುವಾಯಿತು ನಮ್ಮ ಜಾತಕದಲ್ಲಿ ಅಂದರೆ ಒಂದು ರೀತಿಯಾದಂಥ ಭಯದ ವಾತಾವರಣ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಸೊ ಏನೋ ಜೀವನದಲ್ಲಿ ಏನೋ ಕಳ್ಕೊಂಡ್ಬಿಡ್ತೀವೇನೋ ಅಥವಾ ಸಕ್ಸಸ್ ಅನ್ನೋದು ಮುಂದೆ ಕಾಣಿಸೋದೇ ಇಲ್ವೇನೋ, ಹಾಗಿದ್ರೆ ಪರಿಹಾರ ಏನು ಮಾಡ್ಕೊಳ್ಬೇಕು, ಈ ರೀತಿಯಾದಂಥ ಆಲೋಚನೆಗಳು ಬರೋದು ಸರ್ವೇ ಸಾಮಾನ್ಯ. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಾಡೆ ಸಾತಿ ಅಂದರೆ ಏನು, ಇದಕ್ಕೆ ಏನಾದರೂ ಸೈಂಟಿಫಿಕ್ ರೀಸನ್ ಇದೆಯಾ, ಇದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಬದುಕು ಅಥವಾ ನಮ್ಮ ಜೀವನ ಚೆನ್ನಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕೂಡ ಕರೆಗಳನ್ನು ಮಾಡ್ಬೋದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರು, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಡೆ ಸಾತಿಯ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನರಗುಂದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಒಂದು ನರಗುಂದಲ್ಲಿ ಒಂದು ಜಾಗ ಇದೆ ಮೇಡಮ್, ಮನಿ ಯಾವಾಗ ಕಟ್ತೇವೆ ಅಂತ ಕೇಳಬೇಕಾಯ್ತು. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ ಸರ್. 148. 148. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. 148. ಹ್ಞೂ. ಸೊ 4ನೇ ಕಸ್ಪ್ ನೋಡ್ತೀವಿ. ಹೌದು ಗುರುಜಿ. 4ನೇ ಕಸ್ಪ್. ಆ 4ನೇ ಕಸ್ಪಲ್ಲಿ 4 ಅಂತ ಬಂದಿದೆ. ಯಾವಾಗಲೂ ಕೂಡ ಪ್ರಾಪರ್ಟಿಗೆ 4 ಅಂತಿದ್ದರೆ ಪ್ರಾಪರ್ಟಿಗೆ ಕಟ್ತಾರೆ ಮನೆ ಅಂತ ಹೇಳ್ಬೋದು. ಇಲ್ಲಿ ಮೊದಲು 4ನೇ ಮನೆ ಸ್ಥಾನ ಬರಬೇಕು ಪ್ರಶ್ನಾಶಾಸ್ತ್ರದಲ್ಲಿ. ಆ 4ನೇ ಕಸ್ಪ್ ಹೇಳುತ್ತೆ. ಕಸ್ಪ್ ಅಂತಂದರೆ ಆ ಒಂದು ಪ್ರಶ್ನೆಯ ವಿಚಾರ ಆಗುತ್ತೋ ಆಗಲ್ವೋ ಅಂತ ಫಸ್ಟ್ ಇದು ಬರುತ್ತೆ. ಸೊ ಅದರಲ್ಲಿ 5ನೇ ಮನೆ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಫಿನಾನ್ಷಿಯಲ್, 6ನೇ ಮನೆ ಅಂದರೆ ದುಡ್ಡು, ಹಿಂದಿನ ಮನೆ 5 ಅಂತಂದರೆ ಸ್ವಲ್ಪ ಫೈನಾನ್ಷಿಯಲ್ ಡಿಫಿಕಲ್ಟಿ ಎರಡು ಕಡೆನೂ ತೋರಿಸ್ತಾ ಇದೆ. ಆ ಕಡೆ ಈ ಕಡೆ ಮನೆ ಕಟ್ಟೋದು ಖಂಡಿತ, ಫೈನಾನ್ಷಿಯಲ್ ಡಿಫಿಕಲ್ಟಿ ಅಂತ ಸ್ವಲ್ಪ ತೋರಿಸ್ತಾ ಇದೆ. ಖಂಡಿತ ನೀವು ಫೈನಾನ್ಸಸ್ ರೆಡಿ ಮಾಡ್ಕೊಂಡಿದ್ದ ತಕ್ಷಣ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿ ಬುಧನ ವಿಚಾರದಲ್ಲಿ ಬರುತ್ತೆ. ಇಲ್ಲಿ ಬುಧ ಮತ್ತು ಸೂರ್ಯನ ಒಂದು ಕಾಂಬಿನೇಷನಲ್ಲಿ ನೋಡಿದಾಗ ಸೂರ್ಯ ಸ್ವಲ್ಪ ಮಟ್ಟಿಗೆ ಗೋಧಿಯನ್ನು ದಾನ ಮಾಡಿ. ಸೊ ಪ್ರಿಸೈಸ್ ಟೈಮಿಂಗ್ ಹೋಗಬೇಕು ಅಂದರೆ ನಾವು ದಶಾಭುಕ್ತಿಗೆ ಹೋಗಬೇಕು. 2030ವರೆಗೂ ಸೂರ್ಯ ಇದೆ. ಆ ಸೂರ್ಯನ ಕಾಂಬಿನೇಷನಲ್ಲಿ ಭುಕ್ತಿಗಳಲ್ಲಿ ಕಟ್ತಕ್ಕಂಥ ಒಂದು ವಿಚಾರ ನೋಡಬೇಕು. ಯಾಕಂದರೆ ದಶಾ ಇಂಡಿಕೇಶನ್ ಕೊಡುತ್ತಷ್ಟೇ. ಭುಕ್ತಿ ಈಸ್ ದಿ ರಿಸಲ್ಟ್ ಗಿವರ್, ಯಾವಾಗ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ಬರಿಗೆ ಶುಕ್ರ ದಶ ನಡೆಯುತ್ತೆ, ಮದುವೆ ಆಗುತ್ತಾ ಅಂತಂದರೆ 20 ವರ್ಷ ಮದುವೆ ಆಗ್ತಾನೇ ಇರಲ್ಲ ಅದು. ಸೊ ನಾವು ಫಸ್ಟ್ ಪ್ರೈಮರಿಲಿ ಇಂಡಿಕೇಶನ್ ಇದೆಯಾ ಮದುವೆ ಆಗೋದು. ಅದಾದಮೇಲೆ 9 ಗ್ರಹಗಳು ಬರುತ್ತೆ ಅದರಲ್ಲಿ, ಶುಕ್ರನ್ನು ಸೇರಿಕೊಂಡು 9 ಗ್ರಹಗಳಲ್ಲಿ ಯಾವುದು ಸ್ಟ್ರಾಂಗ್ ಮದುವೆ ತೋರಿಸುತ್ತೋ ಅದನ್ನು ಹೇಳಬೇಕು. ದಿಸ್ ಈಸ್ ಪಿನ್ ಪಾಯಿಂಟ್ ಅಂತ ಈವೆಂಟ್. 7ರಲ್ಲಿ ಅವರು ಇದ್ದರೆ ಬೇಗ ಮದುವೆ ಆಗುತ್ತೆ, ಈ ವರ್ಷ ಆಗುತ್ತೆ. ಗುರುಬಲ ಅದೆಲ್ಲ ಸುಳ್ಳು. ಗುರುಬಲ ಅನ್ನೋದೇ ಇಲ್ಲ. ಇದು ಕೂಡ ಕಾಂಪೌಂಡರ್ಗಳು ಹಾಕ್ಕೊಂಡು ಅವ್ರಿಗೇನು ಈಸಿ ಮೆಥಡು, ಬೇಗ ದೋಷ ಹೇಳಿ ಪೂಜೆಗೆ ಕರೆಸ್ಕೊಂಡು ಕಳಿಸೋ ಕೆಲಸ. ರಿಯಲ್ ಅನಾಲಿಸಿಸ್ ಇಲ್ಲವೇ ಇಲ್ಲ ಯಾರ ಹತ್ರ, ಯಾವ ಅಸ್ಟ್ರಾಲಜರೂ ಇಲ್ಲ. ಸುಮ್ಮನೆ ಮದುವೆ ವಿಳಂಬವೇ ಹೋಮ ಮಾಡ ಬನ್ನಿ, ಸುಮ್ಮನೆ ಎಲ್ಲರೂ ಕೂತ್ಕೊಳ್ತಾರೆ, ಸಾಮೂಹಿಕವಾಗಿ ಮಾಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಕೆಲಸ. ಟೈಮಿಂಗ್, ನಿಜವಾದ ಅಸ್ಟ್ರಾಲಜರ್ ಆದರೆ ಟೈಮಿಂಗ್ ಹೋಗಬೇಕು. ಸೊ ಜಸ್ಟ್ ಒಂದು ದೇವಸ್ಥಾನದ ಅರ್ಚಕರ ಥರ ಬಂದು ಕೂತ್ಕೊಂಡು ಎಲ್ಲದಕ್ಕೂ ಪೂಜೆ ಮಾಡಿಬಿಡಿ ಅಂತ ಮಾಡೋಣ. ಬಟ್ ಅದು ರೇಟು ಜಾಸ್ತಿ. ನಾನು ನೋಡಿದ್ದೀನಿ ಕೆಲವೆಲ್ಲ ಸಿಕ್ಕಾಪಟ್ಟೆ ರೇಟು. ಒಂದು ಪೂಜೆಗೆ 5,000, 8,000, 10,000 ಇಡ್ತಾರೆ. ನಮ್ಮದು ಅಸ್ಟ್ರಾಲಜಿನೇ ಕಲ್ತ್ಬಿಡ್ಬೋದು ಆ ರೇಟಲ್ಲಿ. ಹಾಗೆ ಮಂಗಳ 7ನೇ ಮನೆ ಆದ ನಂತರ ರಾಹು ಬರುತ್ತೆ. ಮಂಗಳ ಆದಮೇಲೆ ರಾಹು, ಸೂರ್ಯ ಮಂಗಳ ಆದಮೇಲೆ ಸೂರ್ಯ ರಾಹು. ಯಾಕಂದರೆ ದಿ ಡಿಸೈಡಿಂಗ್ ಮೇಕರ್ ಫೈನಲ್ ಆಗಿ ನಮಗೆ ಸಬ್ಲಾಡ್ ಇರುತ್ತೆ. ಯಾಕಂದರೆ ಇದು ಟೇಸ್ಟ್ ಅಂತ. ಇಲ್ಲಿ ಸ್ವಲ್ಪ ಇಲ್ಲ, ಇದು ಸ್ವಲ್ಪ ಇಲ್ಲ. ಈ 4ನೇ ಮನೆ ಕೊಟ್ಟಾಗ
ಬಂದೇ ಬರುತ್ತೆ ಆಗುತ್ತೆ ಅಂತ ತೋರಿಸುತ್ತೆ. ಅದು ಸೂರ್ಯ ಮತ್ತು ಅಲ್ಲಿ ರಾಹು 2025 ಜೂನ್ ಆದಮೇಲೆ ಮುಂದಿನ ವರ್ಷ ಮೇ ಒಳಗಡೆ ಕಟ್ತಾರೆ. ಇಷ್ಟು ವಿಚಾರ ಪಕ್ಕ ಮೇ ಒಳಗೆ ಕಟ್ತಾರೆ. ಓಕೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷತೆಯಲ್ಲಿ ಸಾಡೆ ಸಾತಿ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ವಿ. ನಿಜವಾಗ್ಲೂ ಈ ಸಾಡೆ ಸಾತಿ ಅಂದರೆ ಏನು, ಸಾಡೆ ಸಾತಿ ನಮ್ಮ ಜಾತಕದಲ್ಲಿ ಬಂದರೆ ನಾವು ಭಯ ಪಡಬೇಕಾ ಬೇಡವಾ, ಇದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳು ಇದ್ದಾವ? ಗುರುಗಳೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯಕ್ಚುಲಿ ಮನುಷ್ಯರಿಗೆ ನಾವು ಮನುಷ್ಯನಿಗೆ ಎದುರ್ಕೊಳ್ಬೇಕು. ಆ್ಯಕ್ಚುಲಿ ಗ್ರಹಗಳಿಗಲ್ಲ. ನೀವು ಪಾಯಿಂಟ್ ಹೇಳಿದ್ರಲ್ಲ, ನಾವು ಎದುರ್ಕೋಬೇಕಾ ಸಾಡೆ ಸಾತಿ ಬಂದರೆ ಅಂತ. ಯಾವುದೇ ಕಾರಣಕ್ಕೂ ಯಾವ ಗ್ರಹಗಳು ಕೂಡ ನಮಗೆ ಕೆಟ್ಟದ್ದು ಮಾಡೋಕ್ಕಂತೂ ಬರೋದಿಲ್ಲ, ಅಥವಾ ಹಾಳು ಮಾಡೋಕ್ಕೆ ಬರೋದಿಲ್ಲ, ಅಥವಾ ಮೋಸ ಮಾಡೋಕ್ಕಂತೂ ಬರೋದಿಲ್ಲ. ಅದು ಭಾಳ ಇಂಪಾರ್ಟೆಂಟ್. ಮೋಸ ಮಾಡೋಕ್ಕಂತೂ ಬರೋದೇ ಇಲ್ಲ. ಹಾಗೆ ಜೀವನದಲ್ಲಿ ಕಷ್ಟಗಳು ಹೇಳಿ ಬರುತ್ತವ ಅನ್ನೋದು ಒಂದು ಪ್ರಶ್ನೆ ಎಲ್ಲರೂ ಕೂಡ ಕೇಳಬೇಕಾಗಿರ್ತಕ್ಕಂಥದ್ದು. ಕಷ್ಟಗಳು ಹೇಳಿ ಬರ್ತಾವ? ಹಾಗಿದ್ರೆ ಶನಿ ನಾನು ಬರ್ತಾ ಇದ್ದೀನಿ ರೆಡಿಯಾಗಿರಿ ಅಂತಂತ ಹೇಳಿ ಬರುತ್ತಾ? ಸಾಧ್ಯವೇ ಇಲ್ಲ. ಹಾಗೆ ಶನಿ ಬರೋಕ್ಕೂ ಪ್ರತಿಯೊಬ್ಬರ ಜಾತಕದಲ್ಲಿರ್ತಕ್ಕಂಥ ದಶಾ ಇರೋಕ್ಕೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸಗಳು ಇದ್ದಾವೆ. ಇದು ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಸಾಡೆ ಸಾತಿ ಅಂತ ಹೆಸರು ನೋಡಿದ್ರೆ ಅದು ಯಾವುದೋ ಹಿಂದಿ ವರ್ಡ್ ಇದ್ದಂಗಿದೆ, ಸಂಸ್ಕೃತ ಅಲ್ಲ ಅದು. ಯಾವುದೇ ಹಳೆಯ ಗ್ರಂಥದಲ್ಲೂ ಕೂಡ ನಾವು ನೋಡಿದಾಗ ಸಾಡೆ ಸಾತಿ ಇಲ್ಲ. ಯಾಕೆ ಎಲ್ಲ ಅಸ್ಟ್ರಾಲಜರ್ಸು ಅದನ್ನು ಒಮ್ಮತದಿಂದ ಹೇಳ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಇರಲಿ, ಅದು ಒಂದಿರಲಿ, ನಾವು ಸ್ವಲ್ಪ ಜನಗಳನ್ನ ಹೆದರಿಸಿ ನಮ್ಮ ಹತ್ರ ಬರ್ಸೋಕ್ಕೆ ಅದಕ್ಕೂ ಒಂದು ಟೂಲ್ ಇರುತ್ತೆ ಅಂತ ಹೇಳಿ ಮಾಡಿರ್ತಕ್ಕಂಥ ವಿಚಾರವೇ ಸಾಡೆ ಸಾತಿ ಇರಬಹುದು. ಅಲ್ಲೂ ಬರಲಿ, ಜನ ಬರ್ತಾರೆ, ಎದುರ್ಕೊಂಡು ಬರ್ತಾರೆ. ಅದಕ್ಕೆ ಒಂದು ಪೀಠಿಕೆ ಹಾಕಿ, ಒಂದು ಮಣೆ ಹಾಕಿ, ಹೂನಾರ ಹಾಕಿ, ಕುರಿ ಬಂತು ಅಂತ ಹೇಳಿ ಮಾಡ್ತಕ್ಕಂಥ ಒಂದು ವಿಚಾರ ಸೂಪರಾಗಿರುತ್ತೆ. ಜ್ಯೋತಿಷ್ಯದಲ್ಲಿ ಫೂಲ್ ಮಾಡೋ ಅಷ್ಟು ಇನ್ಯಾವ ಇದರಲ್ಲೂ ಫೂಲ್ ಮಾಡೋ ಅಂಥ ಜಾಗ ಸಿಗಲ್ಲ. ಯಾಕಂದರೆ ಹೋಗಿರೋರ ಹತ್ರ ಜ್ಯೋತಿಷ್ಯ ಗೊತ್ತು ಅಂತಿರುತ್ತೆ. ದಿ ಆಪೋಸಿಟ್ ಪರ್ಸನ್ ವಿಲ್ ನಾಟ್ ನೋ ಎನಿಥಿಂಗ್. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರ್ಬೇಕು. ಅದೇ ವ್ಯಕ್ತಿ 4 ಜನದ ಹತ್ರ ಹೋದರೆ 4 ಜನನೂ ಒಂದೊಂದು 4 ಗ್ರಹ ಹೇಳಿ ಕಳಿಸ್ತಾರೆ. ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ಒಬ್ಬನ ಹತ್ರ ಹೋದರೆ ನಿಮಗೆ ಶನಿ ಹಿಂಗಿದ್ದಾನೆ ಅದಕ್ಕೆ ಸರಿ ಇಲ್ಲ ಅಂತಾರೆ. ಇನ್ನೊಬ್ಬರ ಹತ್ರ ಹೋದರೆ ನಿಮಗೆ ರಾಹುವಿಂದ ಪ್ರಾಬ್ಲಮ್ ಇಲ್ಲ. ಯಾರು ಹೇಳಿದ್ದು? ಅಲ್ಲಿ ಏನು ಮೇಧಾವಿಗಳ ಥರ ಒಬ್ಬರೊಬ್ಬರ ಮೇಲೆ ಮಾಡ್ಕೊಳ್ತಾರೆ. ಯಾವ ಡಾಕ್ಟ್ರು ಇನ್ನೊಬ್ಬ ಡಾಕ್ಟ್ರ್ ಹತ್ರ ಅವ್ರ ಒಪಿನಿಯನ್ ಕೊಟ್ಟಿರ್ತಕ್ಕಂಥದ್ದು ರಾಂಗ್ ಅಂತ ಹೇಳೋಕ್ಕಲ್ಲ. ಯಾಕಂದರೆ ರಿಪೋರ್ಟ್ಸ್ ಇರುತ್ತೆ. 3ನೇ ಡಾಕ್ಟ್ರ್ ಹತ್ರ ಹೋದರೂ ಕೂಡ ಅವನು ರಾಂಗ್ ಅಂತ ಹೇಳೋಕ್ಕಾಗಲ್ಲ. ರಿಪೋರ್ಟ್ಸ್ ಏನು ಹೇಳುತ್ತೋ ಅದನ್ನು ಹೇಳಲೇಬೇಕು. ಇಲ್ಲಿ ಏನಾಗಿದೆ, ನಿಮಗೆ ರಿಪೋರ್ಟ್ಸ್ ಓದೋಕ್ಕೆ ಗೊತ್ತಿಲ್ಲ, ಪಬ್ಲಿಕ್ಕಿಗೆ ರಿಪೋರ್ಟ್ಸ್ ಓದೋಕ್ಕೆ ಗೊತ್ತಿಲ್ಲ. ಸೊ ಇವನು ಓದೋ ರಿಪೋರ್ಟೇ ಕರೆಕ್ಟ್ ಅಂತ ಅಂದ್ಕೊಳ್ತಾರೆ. ಆಮೇಲೆ ಸಾಮಾನ್ಯವಾಗಿ ಮಹಿಳೆಯರು ಮನೇಲಿರ್ತಕ್ಕಂಥವ್ರು ಸ್ವಲ್ಪ ಈ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್. ಎಲ್ಲಿ ಜ್ಯೋತಿಷ್ಯದ ಹತ್ರ ಅಲ್ಲಿ ಜನ ತುಂಬಿರ್ತಾರೋ, ಯಾಕಂದರೆ ಅವ್ನು 50 ರೂಪಾಯಿಗೆ ಮಾಡ್ತಾನೆ. ಅವನಿಗೆ ಗೊತ್ತವನಿಗೆ ಎಲ್ಲಿ ಬಿಸ್ಕೆಟ್ ಹಾಕಬೇಕು ಅಂತ ಗೊತ್ತಿರುತ್ತೆ. ಬಿಸ್ಕೆಟ್ ಹಾಕೋ ಅಸ್ಟ್ರಾಲಜರ್ಸ್ ಬೇಕಾದಷ್ಟು ಜನ ಇದ್ದಾರೆ. 10 ರೂಪಾಯಿ 20 ರೂಪಾಯಿಗೆ ಇಡ್ತಾರೆ. ನೋಡಿಕೊಂಡು ಅಲ್ಲಿ 5,000 10,000 ರೂಪಾಯಿ ಪೂಜೆಗೆ ಮಾಡಿಸ್ತಾರೆ. ಸೊ ಆ ರೀತಿ ತುಂಬ ನೋಡಿದ್ದೀವಿ ನಾವು. ಅಲ್ಲಿ ದಶಾಭುಕ್ತಿ, ಓಕೆ, ಆ ಥರ ಇದ್ದವ್ರನ್ನೂ ಕೂಡ ನೋಡಿದ್ದೀವಿ. ದಶಾಭುಕ್ತಿ ಎಲ್ಲಿ ಹೇಳಲ್ವೋ ಅಲ್ಲಿ ಅಸ್ಟ್ರಾಲಜಿನೇ ಇಲ್ಲ ಅಂತ ಅರ್ಥ. ಸೊ ಜನ ಅದಕ್ಕೋಸ್ಕರ ಯಾರಿಗೂ ನಂಬಿಕೆ ಇಲ್ಲ. ಯಾರಿಗಾರು ಇರುತ್ತೆ ಹೇಳಿ ಜ್ಯೋತಿಷ್ಯ ಕಲೀರಿ ಅಂತ, ಅದು ನನಗಲ್ಲ, ಯಾರೋ ಬೇರೆಯವ್ರಿಗೆ ಎಲ್ಲಿ ದೋಷ ಹೇಳ್ತಾರೆ, ಪೂಜೆ ಮಾಡಿಸ್ತಾರೆ, ಅವ್ರಿಗದು ಅಂತ ಹೇಳಿ ಬರ್ತಕ್ಕಂಥದ್ದು. ಕಾಲ್ ತೊಗೊಂಬಿಟ್ಟು ಮಾತಾಡೋಣ. ಓಕೆ ಗುರುಗಳೇ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮೈಸೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿ ಸರ್. 2/1/1994, ಬೆಳಿಗ್ಗೆ 8:20, ಮೈಸೂರು ಪ್ಲೇಸ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಾವು ಇವಾಗ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಿ, ಯಾವ ಟೈಮಲ್ಲಿ ಸಿಗ್ಬೋದು ಅಂತ ಏನೋ ಕೇಳಬೇಕಿತ್ತು ಮೇಡಮ್ ಗುರುಜಿ. ಓಕೆ ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಇನ್ನೊಂದ್ಸತಿ ಡೇಟು ಕರೆಕ್ಟ್ ಇದೆ ನೋಡೋಣ. 2 ಜನವರಿ 1994. ಹೌದು ಗುರುಜಿ. 8:20 ಬೆಳಿಗ್ಗೆ. ಹೌದು ಗುರುಜಿ. ಮೈಸೂರು. ಓಕೆ, ಇದರ ಪ್ರಕಾರ ಇಲ್ಲಿ 7ನೇ ಮನೇಲಿ ಯಾವ ಗ್ರಹನೂ ಇಲ್ಲ. ಸೊ ಕಾಂಪೌಂಡ್ರಿಗೆ ಏನೂ ಸಿಗಲ್ಲ ಡೈವರ್ಸ್ ಹಿಂಗಾಗತ್ತೆ ಅಂತ. ಅಲ್ಲಿ ಸಿಗೋದೇ ಇಲ್ಲ. ಅಲ್ಲಿ
ಏಳನೇ ಮನೆ ಏನಾದ್ರು ರಾಹು ಕೂತ್ಕೊಂಡ್ಬಿಟ್ರೆ ನೋಡಿ, ಇಲ್ಲೊಂದು ರಾಹು ಕೂರಿಸ್ಬಿಡ್ಲಿ, ಓ ರಾಹುವಿಂದ ಆಯಿತು ಡೈವರ್ಸು ಅಂತ. ಇಲ್ಲಿ ಕೇತು ಕೂರಿಸ್ಬಿಡ್ಲಿ, ಕೇತುವಿಂದ ಆಯಿತು ಅಂತ ಹೇಳ್ಬಿಡ್ತಾರೆ. ದಟ್ ಈಸ್ ನಾಟ್ ದಿ ಕೇಸ್. ದಶಾಗೆ ಹೋಗಬೇಕು. ನಾವು ದಶಾಗೆ ಹೋದಾಗ ಗೊತ್ತಾಗುತ್ತೆ. ಇಲ್ಲಿ 2021 ಆದಮೇಲೆ ಚಂದ್ರ ದಶ ಪ್ರಾರಂಭವಾಗಿದೆ. ಚಂದ್ರ ಹೋಲ್ಡ್ಸ್ ದಿ ಸೀಕ್ರೆಟ್. ಚಂದ್ರ 31ರವರೆಗೂ ಇದೆ, ಮತ್ತು ಭುಕ್ತಿ ಹೋಲ್ಡ್ಸ್ ದಿ ಸೆಕೆಂಡ್ ಸೀಕ್ರೆಟ್. 2025 ಡಿಸೆಂಬರ್ವರೆಗೂ ಗುರು. ಚಂದ್ರ ಮತ್ತು ಗುರುವಿನ ಕಾಂಬಿನೇಷನ್ ನೋಡೋಣ. ಚಂದ್ರ ಮತ್ತು ಗುರು, ಇಲ್ಲಿ ಮ್ಯಾರೇಜ್ ಅಂತ ಇಲ್ಲಿ ನೋಡಿದಾಗ ಚಂದ್ರ ಮತ್ತು ಗುರುವಿನ ಕಾಂಬಿನೇಷನ್ ನೋಡೋಣ. ಯಾವಾಗಲೂ ಕೂಡ ರೆಡ್ ಬಂತು ಅಂದರೆ ಅದು ಹೋಯ್ತದು, ಇದು ದಶಾ. ಆಮೇಲೆ ಇಲ್ಲಿ ಗುರು ಭುಕ್ತಿ ಅಂತ ಬರುತ್ತಿಲ್ಲಿ, ಇಲ್ಲಿ ನೋಡಿ ಎರಡೂ ಕೂಡ ಮ್ಯಾರೇಜ್ಗೆ ರೆಡ್ ಇದೆ, ಪ್ಲಸ್ ಡೌನ್ ಅಂತ ತೋರಿಸ್ತಾ ಇದೆ, ಇಟ್ ಈಸ್ ಡೌನ್. ಹಾಗೆ ಇಲ್ಲಿ ಗುರು 9ನೇ ಮನೇಲಿದ್ದಾನೆ ಅಂತಂದರೆ ಚೆನ್ನಾಗಿರಬೇಕು ಅಂತ ಹೇಳ್ತಾರಲ್ಲ, ಮತ್ತು ಚಂದ್ರ 7ನೇ ಮನೆಗೆ ಬಂದಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ಸಾಧ್ಯವೇ ಇಲ್ಲ. ದಶಾ ಭುಕ್ತಿ ಹೇಳ್ಬಿಡುತ್ತೆ ಇವ್ರದ್ದು ವೈವಾಹಿಕ ಜೀವನ ಇದೆಯೋ ಇಲ್ವೋ ಅಂತ. ಇಲ್ಲಿ ನಾವು ಆ ಕಾಂಬಿನೇಷನ್ ನಾವು ಹೋದಾಗ, ಇಲ್ಲಿ ಮ್ಯಾರೇಜ್ಗೆ ಅಂತ ಹೋದಾಗ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಆಲ್ರೆಡಿ ಏನಂತ ಕೊಟ್ಟಿದೆ, ಬ್ಯಾಡ್ ಇನ್ ಮ್ಯಾರೇಜ್ ಆ್ಯಂಡ್ ಮ್ಯಾರಿಡ್ ಲೈಫ್ ಅಂತ ಹಾಕ್ಬಿಟ್ಟಿದೆ. ಇಲ್ಲಿ 1 ಅಂತ ಬಂದಿದೆಯಲ್ಲ, 1 ಅನ್ನೋದಕ್ಕೂ ಆನ್ಸರ್ ಕೊಡುತ್ತೆ. ದಶಾ ಇಂಡಿಕೇಶನ್ ಮಾಡ್ತಾ ಇದೆ. ಸಿಂಗಲ್, ಸೆಲ್ಫ್, ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್, ಪಾರ್ಟ್ನರ್ ಡಿಸ್ಕಾರ್ಡಿಂಗ್ ನೇಚರ್, ಲೆಸ್ ಅಫೆಕ್ಷನೇಟ್ ಬಂದ್ಬಿಡ್ತು. ಅದು ದಶಾ ಹೇಳ್ಬಿಡ್ತು, ಅಂದರೆ ಇಂಡಿಕೇಶನ್ ಕೊಟ್ಬಿಟ್ಟಿದೆ ಅದು. ಬಟ್ ಅದು ಡೈವರ್ಸ್ ಮಾಡಲ್ಲ. ಇದು ಯಾವುದು, ಈ ಗ್ರಹ ಚಂದ್ರ ಭುಕ್ತಿಗಳು ಡೈವರ್ಸ್ ಮಾಡ್ತವೆ. ಅದನ್ನು ನೋಡಿಕೊಂಡು, ಮೇಲುಗಡೆ ಇರೋರು ನೋಡ್ಕೊಂಡು ಇವ್ರು ಮಾಡಬೇಕು. ಸೊ ಇದೊಂಥರ ಫೈಲ್ ಮೂಮೆಂಟ್ ಥರ, ತುಂಬ ಈಸಿ ಅಸ್ಟ್ರಾಲಜಿ. ಫೈಲ್ ಮೂಮೆಂಟ್ ಥರ ಆ ಡೈರೆಕ್ಟ್ರು ಹೇಳ್ತಾನೆ, ಬರ್ಕೊಡ್ತಾನೆ ಇವ್ರದ್ದು ಡೈವರ್ಸ್ ಅಂತ. ಆ ಕೆಳಗಡೆ ಇರ್ತಕ್ಕಂಥ 9 ಜನಗಳು ಅವ್ರ ಆಪರೇಟಿಂಗ್ ಪೀರಿಯಡಲ್ಲಿ ಬಂದಾಗ ಅವ್ರದ್ರಲ್ಲಿ ಕಾಂಬಿನೇಷನ್ ಡಿವರ್ಸ್ ಇದ್ದರೆ ಕೊಡ್ತಾರೆ ಹೊರತು, ಸರ್ ನೀವು ಕೊಟ್ಟಿರೋ ಫೈಲು, ಹೇಳಿರೋ ಫೈಲು ನನ್ನ ಹತ್ರ ಇರೋ ಫೈಲಲ್ಲಿ ಇಲ್ಲ ಸರ್. ಹಾಗೆ ಇಂಡಿಕೇಶನ್ ಇದ್ದರೂ ಕೂಡ ಒಂದು ಗ್ರಹಗಳು ಬಿಡಲ್ಲ, ಬಟ್ ಜಗಳ ಆಡ್ತಾ ಇರ್ತಾವಲ್ಲಿ. ಸೊ ಇಲ್ಲಿ ನೋಡಿದಾಗ ಎಗೈನ್, ಇಲ್ಲಿ ನಾವು ನೋಡಿದಾಗ ಇಲ್ಲಿ ಬ್ಯಾಡ್ ಸೈಡೇ ಬಂದಿದೆ. ಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು, ಬ್ಯಾಡ್ ಸೈಡೇ ಬಂದಿದೆ. ಅದಕ್ಕೆ ನಾವು ಫಸ್ಟೇ ಕಲ್ತ್ಕೊಂಡ್ಬಿಟ್ರೆ ಕಾಸ್ಟ್ಲಿ ಮ್ಯಾರೇಜ್ ಎಲ್ಲ ಅವಾಯ್ಡ್ ಮಾಡ್ಬೋದು. ಇದು ಹಣೆ ಬರಹ ತೋರಿಸುತ್ತೆ ಫಸ್ಟೇ. ಯಾಕ್ರಿ ಕಲ್ತ್ಕೋಬೇಕು ನಾವು? ಜನ ಏನು ಜನ ಇದ್ದಾರಲ್ಲ, ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಹೇಳ್ತೀವಿ ಅಂತಂದ್ರು ಆ ಡ್ರೆಸ್ ಹಾಕೊಂಡಿರೋ ಹತ್ರನೇ ಓಡೋಗ್ತಾರೆ ಫಸ್ಟು. ಆ ಡ್ರೆಸ್ಸಿಗೆ ಏನು ಅಟ್ರ್ಯಾಕ್ಷನ್ನು, ಏನು ಲವ್ವೋ ಆ ಡ್ರೆಸ್ಗಳಿಗೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಡ್ರೆಸ್ಗೂ ಕೊಡೋ ಅಷ್ಟು ಮರ್ಯಾದೆ ಜ್ಞಾನದವ್ರು ಕೊಡೋಲ್ಲ. ನಾನು ನೋಡಿದ್ದೀನಿ. ನಿಜವಾದ ಜ್ಞಾನ ಇಟ್ಕೊಂಡ್ರು ಬೇಕಾದಷ್ಟು ಜನ ಇದ್ದಾರೆ ಜ್ಯೋತಿಷ್ಯದಲ್ಲಿ, ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ. ಸೊ ಅವ್ರಿಗೆ ಮರ್ಯಾದೆ ಕೊಡಲ್ಲ. ಆ ಡ್ರೆಸ್ ಹಾಕೊಂಬಿಟ್ರೆ ಅದು ಏನು ಮರ್ಯಾದೆ, ಅದು ಏನು ಒಳಗಡೆ ಭಕ್ತಿ ಭಾವ ಹುಟ್ಟುತ್ತೋ ಗೊತ್ತಿಲ್ಲ. ಆ ಡ್ರೆಸ್ಸಿಂದ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಕಲಿಯುಗ ಮರ್ಮದ ಯುಗ ಅಂತ ಕರೀತಾರೆ. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅದರಲ್ಲಿ ನೀಟಾಗಿ. ನಾನು ನಾಳೆ ಜೀನ್ಸು ಮತ್ತು ಟೀ ಶರ್ಟು ಕನ್ನಡಕ ಹಾಕೊಂಬಂದರೆ ಎಂಜೂರಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ನಾನು. ಐ ಆಮ್ ಕೃಷ್ಣ ಅಂದರೆ ಯಾರೂ ನಂಬಲ್ಲ. ಹೋಗಲೇ ಕೃಷ್ಣ ಅಂದರೆ ಕೊರಳಲ್ಲೇ ಬರಬೇಕು, ಬ್ಲೂ ಕಲರ್ ಡ್ರೆಸ್ಸಲ್ಲೇ ಬರಬೇಕು. ಸೊ ಈ ರೀತಿ ಆಗ್ಬಿಟ್ಟಿದೆ. ಸೊ ನಮ್ಮದೆಲ್ಲ ಇಲ್ಲಿ ಯಾರು ಕೇಳ್ತಾರಲ್ಲ ಅವ್ರಿಗೂ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ತಾರೆ. ಅವರು ಯೋಚನೆ ಮಾಡಬೇಕು, ಹೌದಲ್ವಾ, ಇವ್ರದ್ದು ಇಷ್ಟೊಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾಯಿದ್ದಾರೆ, ಇಷ್ಟೊಂದು ಅನಾಲಿಸಿಸ್ ಮಾಡ್ತಾಯಿದ್ದಾರೆ. ಸೊ ಒಂದು ಮೆಡಿಕಲ್ ಅಂದ್ರೂ ಕೂಡ ಅನಾಲಿಸಿಸ್, ಒಂದು ಇಂಜಿನಿಯರಿಂಗ್ ಅಂದ್ರೆ ಅನಾಲಿಸಿಸ್. ಜ್ಯೋತಿಷ್ಯದಲ್ಲಿ ಸುಮ್ಮನೆ ಹಿಂಗೆ ಕವಡೆ ಹಾಕು, ಒಂದು ಅಕ್ಕಿ ಇಟ್ಕೋ, ಅದು ಅನಾಲಿಸಿಸ್. ಅದು ವಿಳೆದಲ್ಲೇ ಇಟ್ಕೊಂಡ್ಬಿಡ್ತಾರಪ್ಪ ಚೆನ್ನಾಗಿ. ಯಾಕಂದ್ರೆ ವಿಳೆದಲ್ಲಿ ಏನೂ ಕಾಣಿಸಲ್ಲ ಜನಗಳಿಗೆ. ಅದು ಎತ್ತಿ ನೋಡ್ತಾರೆ, ಏನೂ ಕಾಣಿಸಲ್ಲ, ಒಂದು ಏನೋ ತೂತಿದೆ ಅಷ್ಟೇ. ಆ ವಿಳೆದೆಲೆ ಶಾಸ್ತ್ರದಲ್ಲಿ ಈ ರೀತಿ ಈ ಲೆವೆಲಲ್ಲಿ ಹೇಳೋಕ್ಕಾಗಲ್ಲ. ವಿಳೆದೆಲೆ ಶಾಸ್ತ್ರ ಇಟ್ ಈಸ್ ಓನ್ಲಿ ಎ ಡೇ ಟು ಡೇ ಆ್ಯಕ್ಟಿವಿಟಿ. ವಿಳೆದೆಲೆ ಶಾಸ್ತ್ರ ಯಾರಾದರೂ ಮದುವೆ ಬಗ್ಗೆ ಹೇಳಿದ್ರೆ ಅವನು ಅಸ್ಟ್ರಾಲಜರೇ ಅಲ್ಲ. ಬೆಳಗ್ಗೆ ಹೊತ್ತು ತಾಂಬೂಲ, ಎಲ್ಲ ಚಾನಲ್ ತಾಂಬೂಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಚಾಲೆಂಜ್ ಮಾಡ್ತೀನಿ, ತಾಂಬೂಲ ಶಾಸ್ತ್ರ ಈಸ್ ಓನ್ಲಿ ಫಾರ್ ಡೇ ಆ್ಯಕ್ಟಿವಿಟಿ. ಡೇ ಆ್ಯಕ್ಟಿವಿಟಿ ಅಂತ ಕರೀತಾರೆ. ಸೊ ಶಾಸ್ತ್ರದಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಇವತ್ತು. ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಕಚೇರಿಗೆ ಹೋಗ್ತಾಯಿದ್ದೀನಿ. ಆ ಕೆಲಸ ಆಗುತ್ತೋ ಇಲ್ವೋ ಅಷ್ಟೇ ಒಂದು ಎಲೆ ಎತ್ತಿ, ಅದು ಲಕ್ಷ್ಮಿಯ ಸ್ವರೂಪ. ಅದನ್ನ ಎತ್ತಿ ನೋಡಿ, ಸ್ವಲ್ಪ ರಂಧ್ರ ಇದೆ, ವೆರಿ ಈಸಿ, ನಾನೇ ಹೇಳ್ಕೊಟ್ಬಿಡ್ತೀನಿ. ಇಲ್ಲಿ ಇದೇ ವಾಹಿನಿಲೇ ಯಾವತ್ತಾರ ಒಂದು ದಿವಸ ತೋರಿಸ್ಕೊಟ್ಬಿಡ್ತೀನಿ, ಹಿಂಗಿದ್ರೆ ಇದೆ ಅಂತ. ಅದನ್ನೇನು ಫುಲ್ಲು ಡ್ರೆಸ್ ಹಾಕ್ಕೊಂಡು, ಪೌಡ್ರ್ ಹಾಕ್ಕೊಂಡು, ಪಕ್ಕದಲ್ಲೊಬ್ಳು ಆ್ಯಂಕರ್ ಕೂತ್ಕೊಂಡು ಆ ಒಂದು ಎಲೆ ಎತ್ತಕ್ಕೆ ಅಷ್ಟೊಂದು ಬಣ್ಣ, ಆಹಾ ಏನು ಕಲರ್ ಕಾಗೆ ಆರಿಸ್ತಾರೋ. ಆ ದೊಡ್ಡ ಚಾನಲ್ ಅವರೇ, ದೊಡ್ಡ ಚಾನಲ್ ಅವರೇ. ಯಾಕೆಂದರೆ ದೊಡ್ಡ ಚಾನಲ್ ಅವ್ರಿಗೆ ನಾನು ಅಪ್ರೋಚ್ ಮಾಡಿದೆ. ಇದು ದೊಡ್ಡ ಚಾನಲ್ಲೇ, ಅಪ್ರೋಚ್ ಮಾಡಿ ಹೇಳ್ಬರಬೇಕು. ಅದು ಅಪ್ಲೈ ಮಾಡಿದ್ರೆ ಡ್ರೆಸ್ ಹಾಕೊಂಬನ್ನಿ, ನಾವು ಸೇರಿಸ್ಕೊತೀವಿ ಅಂತಾರೆ. ಆಮೇಲೆ ಡ್ರೆಸ್ಸು ಅದು ಹಾಕೊಂಬಂದ್ರೂ ನಮ್ಮ ಮುಖಕ್ಕೆ ಸೆಟ್ ಆಗೋಲ್ಲ. ಅದು ಅವ್ರಿಗೆಲ್ಲ ರಾಡಿ ಥರ ಕಾಣಿಸ್ಬೇಕು. ನಮ್ಗೆ ಅದು ಹಾಕ್ಕೊಂಡ್ರು ಆ ಫ್ಯಾನ್ಸಿ ಡ್ರೆಸ್ಸು ಸೂಟ್ ಆಗಲಿಲ್ಲ, ನಾವೇನು ಮಾಡೋದು? ಅವ್ರಿಗೆ ಜ್ಞಾನ ನೋಡಲಿಲ್ಲ, ನನ್ನ ಫ್ಯಾನ್ಸಿ ಡ್ರೆಸ್ ನೋಡ್ತಾರೆ.
ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಆ ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರು ಪ್ರೊಡಕ್ಷನ್ ಇರೋರಿಗೆ ನಮ್ಮದು ಮಾತು ಕಿವಿಗೂ ಕೇಳಿಸಲ್ಲ. ಏನು ಮಾಡೋದು? ಜ್ಞಾನ ಕೊಡ್ರಿ ಜಗತ್ತಿಗೆ ಅಂತಂದರೆ ಜ್ಞಾನ ಇಲ್ಲ, ನಾವು ಡ್ರೆಸ್ಸೇ ಕೊಡ್ತೀವಿ ಅಂತಾರೆ. ಸೊ ಹಾಗೆ ಇಲ್ಲಿ ಡಿವೋರ್ಸ್ ಈ ವರ್ಷದ ಕೊನೆ ಡಿಸೆಂಬರ್ಗೆ ಮುಗಿದೋಗುತ್ತೆ. ಯಾಕೆ ಮುಗಿದೋಗುತ್ತೆ ಅಂತಂದರೆ ಇಲ್ಲಿ 10ನೇ ಮನೆ ಬಂದಿದ್ದರೆ ಅಥಾರಿಟಿ ವಿಲ್ ಗಿವ್ ದಿ ಪವರ್, ಅಥಾರಿಟಿ ಕೊಟ್ಬಿಡುತ್ತೆ ಭುಕ್ತಿ. ಡೆಫಿನೆಟ್ಲಿ ಡಿಸೆಂಬರ್ ಇಸ್ ದಿ ಮ್ಯಾಕ್ಸಿಮಮ್ ಪೀರಿಯಡ್. ಅಷ್ಟೇ. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಇನ್ನು ವೀಕ್ಷಕರೇ, ಏಪ್ರಿಲ್ 12ನೇ ತಾರೀಕು ರೇಖಿ ವಿದ್ಯೆಯನ್ನು ಆನ್ಲೈನ್ ತರಗತಿಗಳನ್ನು ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಕೇವಲ 4 ದಿನಗಳಲ್ಲಿ ಈ ವಿದ್ಯೆಯಲ್ಲಿ ನೀವು ಪರಿಣಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಈ ವಿದ್ಯೆಯನ್ನು ಕಲಿಯೋದ್ರಿಂದ ಮಾನಸಿಕ ಸ್ಥಿತಿಮಿತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನು ನೀವೇ ರೂಪಿಸ್ಕೊಳ್ಳೋಕ್ಕೆ, ಅಥವಾ ಜೀವನದಲ್ಲಿ ಮುಂಬರುವಂತಹ ಜೀವನದಲ್ಲಿ ಅಥವಾ ಬದುಕಿನಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದೊಂದು ವಿದ್ಯೆಯ ಸಹಕಾರಿಯನ್ನು ನೀಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ಗುರುಜಿಯವರು ದೇಶದಲ್ಲಿ ಅಲ್ಲ ವಿದೇಶದಲ್ಲಿಯೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಂತಹ ಒಬ್ಬ ವಿದ್ಯಾರ್ಥಿ ಗುರುಜಿಯವರ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಅವರ ಅನಿಸಿಕೆಯ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಕೇಳ್ಕೊಂಬರೋಣ. ನಮಸ್ತೆ, ನನ್ನ ಹೆಸರು HR ಕೃಷ್ಣಮೂರ್ತಿ ಅಂತ, ಹೊಸಕೋಟೆಯಿಂದ ಬಂದಿದ್ದೀವಿ. ನಾವು ಮೂಲತಃ ಅರ್ಚಕ ವೃತ್ತಿಯನ್ನು ಮಾಡುತ್ತಾ ಜ್ಯೋತಿಷ್ಯವನ್ನು ಹೇಳುತ್ತಾ ಹೊರಡ್ತಾ ಇದ್ವಿ. ನಮ್ಮ ಮೂಲ ಪರಂಪರೆಯಿಂದ ಬಂದಿರತಕ್ಕಂಥ ಜ್ಯೋತಿಷ್ಯವನ್ನು ಅದೇ ರೀತಿಯಾಗಿ ಹೇಳ್ಕೊಂಡು ಬಂದಂತಹ ನಾವು ನಮ್ಮ ಗುರುಗಳ ಅನುಗ್ರಹದಿಂದ ಜ್ಯೋತಿರ್ವಿಜ್ಞಾನ ಅಂದರೆ ಜ್ಯೋತಿಯ ಬೆಳಕು ಯಾವ ರೀತಿ ನಮ್ಮ ಹೃದಯದಲ್ಲಿ ಬೆಳೆದು ವಿಷಯಗಳನ್ನು ಪ್ರಸ್ತಾಪ ಮಾಡುತ್ತೆ, ಹಾಗೆ ವಿಜ್ಞಾನ ಅನ್ನತಕ್ಕಂಥದ್ದು ಈ ಬಾಹ್ಯಾಕಾಶದಲ್ಲಿ ಇರತಕ್ಕಂಥ ಪ್ರತಿಯೊಂದು ಗ್ರಹಗಳ ಚಲನ ವಲನಗಳನ್ನು ಯಾವ ರೀತಿಯಾಗಿ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಎಂಬತಕ್ಕಂಥದ್ದನ್ನ ಅಚ್ಚುಕಟ್ಟಾಗಿ ಅರ್ಥವಾಗುವಂತೆ ಸುಲಲಿತವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ಮನಮುಟ್ಟಬೇಕು ಎನ್ನತಕ್ಕಂಥ ರೀತಿಯಲ್ಲಿ ಸುಲಲಿತವಾಗಿ 15 ದಿನಗಳಲ್ಲೇ, ಕೇವಲ 15 ದಿನಗಳಲ್ಲೇ ನಕ್ಷತ್ರ ನಾಡಿ ಎಂಬತಕ್ಕಂಥ ಹೆಸರನ್ನು ಇಟ್ಟುಕೊಂಡು ವಿದ್ಯೆಯನ್ನು ಬೋಧನೆಯನ್ನು ಮಾಡಿರ್ತಕ್ಕಂತಹ ನಮ್ಮ ದಿನೇಶ್ ಗುರೂಜಿಯವರಿಗೆ ಅನಂತವಾದಂತಹ ಪ್ರಣಾಮಗಳು. ಹಾಗೂ ಅವರ ಸಂಸ್ಥೆಯಲ್ಲಿ ಹೆಸರನ್ನು ಇಟ್ಟುಕೊಂಡಿರುತ್ತೆ ಗೋಲ್ಡ್ ಟ್ರೀ ಆಸ್ಟ್ರೋ. ಗೋಲ್ಡ್ ಟ್ರೀ, ಗೋಲ್ಡ್ ಅಂದರೆ ಗಾಡ್ ಗಿವ್ಸ್ ಒರಿಜಿನಲ್ ಲೈಫ್ ಡೆವಲಪ್ಮೆಂಟ್. ಗಾಡ್ ಗಿವ್ಸ್ ಒರಿಜಿನಲ್ ಲೈಫ್ ಡೆವಲಪ್ಮೆಂಟ್. ಗೋಲ್ಡ್ ಟ್ರೀ, ಟಿ ಅಂದರೆ ಟ್ರೆಡಿಷನಲ್ ಲೈಫ್. ಈ ನಮ್ಮ ಬರತಕ್ಕಂತಹ ಎನ್ವಿರಾನ್ಮೆಂಟಲ್ ಫೋರ್ಸ್ ಏನಿರುತ್ತೆ, ನಮ್ಮ ಪ್ರಪಂಚದಲ್ಲಿ ಇರತಕ್ಕಂಥ ಆ ಶಕ್ತಿಯನ್ನು ಯಾವ ರೀತಿಯಾಗಿ ಉಪಯೋಗವನ್ನು ಮಾಡಿಕೊಂಡು ಮನುಷ್ಯನ ಜೀವನದಲ್ಲಿ ಅಭ್ಯುದಯವನ್ನು ಕಾಣಬಹುದು ಎಂಬತಕ್ಕಂತಹ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗೂ ಎಲ್ಲರೂ ಕೂಡ ಹೇಳ್ತಾರೆ ಅದು ಅಕ್ಯುರೇಟ್ ಆಗಿ ಬರುತ್ತಾ, ಅವ್ರು ಹೇಳತಕ್ಕಂಥದ್ದು ಜ್ಯೋತಿಷ್ಯ ಅನ್ನೋದನ್ನು ನೋಡಿಕೊಂಡು ಹೇಳ್ತಾರಲ್ಲ ಸರಿಯಾಗಿರುತ್ತಾ ಅಂತ. ಆದರೆ ಒಂದು ಮನವಿ, ನಾವು ಯಾವ ರೀತಿ ಜೀವನದಲ್ಲಿ ಸಾಗಬೇಕು ಅಂದಾಗ ಈಗ ನಾವೆಲ್ಲರೂ ಸಾಮಾನ್ಯವಾಗಿ ಉಪಯೋಗವನ್ನು ಮಾಡುವಂತಹ ಆ್ಯಪ್ ಏನಿದೆ, ಮೊಬೈಲಲ್ಲಿ ಮ್ಯಾಪ್ ಹಾಕ್ಕೋತೀವಿ, ರೂಟ್ ಮ್ಯಾಪ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ತೀರಿ, ಟ್ರಾಫಿಕ್ ಎಲ್ಲಿದೆ ಅಂತ ಯಾವ ರೀತಿ ನೋಡಿಕೊಂಡು ನಮ್ಮ ಗುರಿಯನ್ನು ತಲುಪ್ತೀವೋ ಹಾಗೆ ನಮ್ಮ ಜೀವನದ ಗುರಿಯನ್ನು ತಲುಪುವುದಕ್ಕೆ ಬೇಕಾದಂತಹ ಉತ್ತಮವಾದಂತಹ ಅರ್ಥವಾದಂತಹ ರೂಟ್ ಮ್ಯಾಪ್ ಗೋಲ್ಡ್ ಟ್ರೀ ಆಸ್ಟ್ರೋನಲ್ಲಿ ಹೇಳ್ಕೊಡ್ತಕ್ಕಂತಹ ನಕ್ಷತ್ರ ನಾಡಿಯ ವಿದ್ಯೆಯಾಗಿದೆ. ಹಾಗೂ ಈ ವಿದ್ಯೆಯನ್ನು ಗುರುಗಳು ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಪ್ರತಿಯೊಬ್ಬ ಮಾನವನೂ ಕೂಡ ಕಲಿಯಬಹುದು ಅನ್ನತಕ್ಕಂತಹ ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಈ ವಿದ್ಯೆ ಮೊದಲು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿತ್ತು, ಹಾಗೂ ಅದು ಬಿಟ್ಟರೆ ಕೆಲವು ವೈಶ್ಯರಿಗೆ ಮಾತ್ರ ಅಂತೇಳಿ ಹೇಳ್ತಾ ಇದ್ರು. ಆದರೆ ಗುರುಗಳು ಎಲ್ಲ ಮಾನವ ಕುಲವು ಒಂದೇ, ವಿದ್ಯೆ ಅನ್ನತಕ್ಕಂಥದ್ದು ಯಾರ ಸೊತ್ತು ಅಲ್ಲ, ಆ ತಾಯಿ ಕರುಣೆ ಹೊಂದಿರಬೇಕು. ಆ ತಾಯಿಯ ಕರುಣೆಯಿಂದ ಎಲ್ಲರೂ ಜ್ಞಾನವನ್ನು ಬೆಳೆಸಿಕೊಂಡು ಜೀವನದಲ್ಲಿ ಬೇಕಾದಂತಹ ನಿಮ್ಮ ಉದ್ದೇಶಗಳಿಗೆ ಬೇಕಾದಂತಹ ಪ್ರತಿಯೊಂದನ್ನು ಕೂಡ ಕಲಿತು ಬೆರೆತು ಬಾಳಿರಿ ಅನ್ನತಕ್ಕಂತಹ ಸಂದೇಶವನ್ನ ಸಾರುತ್ತಾ ಪ್ರತಿಯೊಬ್ಬರಿಗೂ ಕೂಡ ವಿದ್ಯೆಯನ್ನ ದಾನವನ್ನ ಮಾಡುತ್ತಾ ಅವರಲ್ಲಿ ಎಲ್ಲವನ್ನು ಉತ್ತೇಜನವನ್ನ ತೀಡುತ್ತಾ ಮಾಡ್ತಾ ಇರ್ತಕ್ಕಂತಹ ಗುರುಗಳು ಈ ಪ್ರಪಂಚಕ್ಕೆ ಕೊಟ್ಟಿರತಕ್ಕಂತಹ ಜ್ಯೋತಿಷ್ಯದ ವಿಜ್ಞಾನಿಗಳು. ಅಂದರೆ ಜ್ಯೋತಿಷ್ಯದಲ್ಲಿ ವಿಜ್ಞಾನಿ ಹೇಗೆ ಸೈಂಟಿಫಿಕ್ ಆಗಿ ಕಂಡಿರ್ತಾರೋ ಹಾಗೆ ಇವರು ಡಿಸ್ಕವರಿಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹೇಳಿರುತ್ತಾರೆ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ನೀವು ಕೂಡ ಕರೆಗಳನ್ನು ಮಾಡಿ ಗುರುಜಿ ಒಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಧಾರವಾಡದಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್, ನಾವು ಒಂದು ಸೈಟ್ ನೋಡಿದೀವಿ, ಅದು ತಗೋಬೋದಾ ಹೇಗೆ? ಪ್ರಶ್ನಾಶಾಸ್ತ್ರ ಹಾಕಿ ಕೇಳೋಣ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 58 ಮ್ಯಾಮ್. 58. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ತೆ ಸರ್. 58 ನೋಡಿದ್ದೀನಿ. ಓಕೆ, 4ನೇ ಕಸ್ಪು ಏನು ಬರುತ್ತೆ ನೋಡೋಣ, ಅದು ತಗೊಳ್ಬೋದಾ ಬೇಡವಾ ಅದು ಹೇಳುತ್ತೆ. 4ನೇ ಕಸ್ಪು 9 ಮತ್ತು 3 ಇಲ್ಲ, ತೊಗೊಳಕ್ಕಾಗಲ್ಲ. ಅಲ್ಲಿ ಏನಾದ್ರು ಒಂದು ಸಮಸ್ಯೆ ಇರುತ್ತೆ, ಸ್ವಲ್ಪ ಅಲ್ಲಿ
ಆ ಒಂದು ನೀವು ತೊಗೊಂಡಿರೋ ಸೆಲೆಕ್ಟ್ ಮಾಡಿರ್ತಕ್ಕಂಥ ಜಾಗ ಫೈನಲೈಸ್ ಆಗೋದಿಲ್ಲ. ಅರ್ಥ ಆಯ್ತಾ? ಯಾಕಂದರೆ 3ನೇ ಮನೆ ಅಂದರೆ 4ನೇ ಮನೆ ಅಂದರೆ ತೊಗೊಳ್ಳೋದು, ಆದರೆ ಹಿಂದಿನ ಮನೆ ಅಂದರೆ 3, ಅದರಲ್ಲಿ ರೆಟ್ರೋಗ್ರೇಡ್ ಬೇರೆ ಆಗಿರೋದ್ರಿಂದ ತೊಗೊಂಡ್ರೆ ಸ್ವಲ್ಪ ಸಮಸ್ಯೆಗೂ ಸಿಲುಕ್ತೀರಾ ಅಂತ ತೋರಿಸ್ತಾ ಇದೆ. ಅಲ್ಲಿ 6ನೇ ಮನೆ 12ನೇ ಮನೆ ಅಂತ ಬಂದಿರೋದ್ರಿಂದನೂ ಆ ಲ್ಯಾಂಡಲ್ಲಿ ಲಿಟಿಗೇಷನ್ ಇರ್ತಕ್ಕಂಥ ಸಾಧ್ಯತೆ ಅಥವಾ ತೊಗೊಂಡಾದಮೇಲೆ ಗಲಾಟೆ ಬರ್ತಕ್ಕಂಥ ಸಾಧ್ಯತೆ ವರ್ಜಿತ, ಬೇಡ ಅಷ್ಟೇ, ಒಂದೇ ಉತ್ತರ, ಬೇಡ, ನೋ. 3rd ಹೌಸ್ ಬಂದರೆ ವಿ ಡೋಂಟ್ ಪ್ರಮೋಟ್, ತೊಗೊಳೋದು ಬೇಡ. ಹಾಗೆ ತುಂಬ ಜನ ಈ ಒಂದು ಲ್ಯಾಂಡ್ ಪರ್ಚೇಸು ಮಾಡೋಕ್ಕೆ ಹೋಗಬೇಕಾದ್ರೆ ನಾನು ಏನಕ್ಕೆ ಈ ವಿಚಾರ ಹೇಳಿದೆ ಅಂದರೆ, ನಾವು ಏಪ್ರಿಲ್ 21ನೇ ತಾರೀಕು ರೇಖಿ ಅಂತ ಹೇಳಿದ್ವಲ್ಲ, ಆ ರೇಖಿನೇ ನಮಗೆ ಹೇಳ್ಕೊಡುತ್ತೆ ಅಲ್ಲಿ ಹೋಗಬೇಕಾ ಬೇಡವಾ, ಮಾಡಬೇಕಾ, ಆ ವೈಬ್ರೇಷನ್ನೇ ಹೇಳುತ್ತೆ. ಸೊ ಯಾರೂ ಕೂಡ ಭಾರತದಲ್ಲಿ ರೇಖಿ 1 ಲೆವೆಲ್ 1, ರೇಖಿ ಲೆವೆಲ್ 2, ಅದರ ಜೊತೆಗೆ ಕ್ರಿಸ್ಟಲ್ ಹೀಲಿಂಗ್, ಅದರ ಜೊತೆಗೆ ನಿಮಗೆ ಕ್ರಿಸ್ಟಲ್ ಬರ್ತಕ್ಕಂಥ ಕಾಯಿಲೆಗಳು ಯಾವ್ಯಾವುದಕ್ಕೆ ಕ್ರಿಸ್ಟಲ್ ಹೆಂಗೆ ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಮೆಡಿಟೇಷನ್ ಹೇಗೆ ಮಾಡಬೇಕು, ಅದ್ರ ಜೊತೆಗೆ ಪಂಚಭೂತಗಳ ಆರಾಧನೆ, ಮತ್ತು 21 ನಮ್ಮ ದೇಹದಲ್ಲಿರ್ತಕ್ಕಂಥ 21 ಸ್ಟೆಪ್ಸ್ ಆಫ್ ಎನರ್ಜಿ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್ ಅಂತ ಕರೀತಾರೆ, ಅದಕ್ಕೆ ಕಾಸ್ಮಿಕ್ ಹೀಲಿಂಗ್ ಅಂತ ಕರೀತಾರೆ. ಇಷ್ಟು ಕೂಡ 4 ದಿವಸದಲ್ಲಿ ಹೇಳ್ಕೊಡ್ತೀನಿ. 899 ರುಪೀಸಲ್ಲಿ ಯಾರೂ ಹೇಳ್ಕೊಡಲ್ಲ. ಅದು ಒಬ್ಬರ ಹತ್ರ ಪ್ರಾಣಿಕ್ ಹೀಲರ್ ಹತ್ರ ಹೋದರೂ ಕೂಡ 3000 ಇಡಬೇಕು ಅವರು, ಬರೀ ಒಂದು ಹೀಲಿಂಗು ಅದೇನೋ ಒಂದು ಮಾಡ್ತಾರೆ. ಆದರೆ ಕಂಪ್ಲೀಟ್ ವಿತ್ PDF ಯಾರ್ಯಾರು ವೀಕ್ಷಕರಿದ್ದಾರೆ ಕಾಲ್ ಮಾಡೋದು ಮಾಡಿ ಕೇಳಿಸ್ಕೊಳ್ಳಿ. 899 ಏಪ್ರಿಲ್ 21ನೇ ತಾರೀಕು ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಜೀವನದಲ್ಲೇ ಈ ಫೀಸಲ್ಲಿ ಇಷ್ಟೊಂದು ತಿಳ್ಕೊಂಡ ನಾನು. ಸಪ್ತಚಕ್ರಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು. ಸಪ್ತಚಕ್ರಗಳು ನಿಮಗೆ ಯಾವ ಕಾಯಿಲೆ ಬಂದಿದ ತಕ್ಷಣ ಇದೇ ಚಕ್ರ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡೋದು ಹೇಗೆ. 4 ಡೇಸ್ ಕ್ಲಾಸಸ್, ಇದು ಫಸ್ಟ್ ಕ್ಲಾಸ್ ಅಲ್ಲ, ಬೇಕಾದಷ್ಟು ಮಾಡಿದ್ದೀವಿ. ಮತ್ತು ಇನ್ನೊಂದು ಸತಿ 2025ನೇ ಸಾಲಿನಲ್ಲಿ ಮೊದಲನೇ ಕ್ಲಾಸ್ ಮಾಡ್ತಾ ಇರ್ತಕ್ಕಂಥದ್ದು. ಕರೆಗೋಣ. ಓಕೆ ಗುರುಗಳೇ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಗದಗಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. 30/9/2010. ಓಕೆ, ಸಮಯ? ಬೆಳಗ್ಗೆ 7:05. ಬೆಳಗ್ಗೆ 7:05. ಯಾವ ಊರಲ್ಲಿ ಹುಟ್ಟಿರೋದು? ಹುಬ್ಬಳ್ಳಿಯಲ್ಲಿ ಮೇಡಮ್. ಹುಬ್ಬಳ್ಳಿ. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವ್ನು ಮುಂದಿನ ಎಜುಕೇಶನ್ ಮತ್ತು ಸ್ವಲ್ಪ ಸೋಮಾರ್ತನ ಓದಕ್ ಲೇಜಿ ತನ ಮಾಡ್ತಾನೆ. ಈಗ 9th 8th ಮುಗಿತು ಮೇಡಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಇವರ ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ಮೃಗಶಿರ ನಕ್ಷತ್ರ 2ನೇ ಪಾದ, ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹೌದು. ಇಲ್ಲಿ ದಶಾ ನೋಡೋಣ. ರಾಹು ದಶೆ ನಡೀತಾ ಇದೆ. ರಾಹು ದಶೆದಲ್ಲಿ ನಕ್ಷತ್ರದಲ್ಲಿ 9 ಇರೋದ್ರಿಂದ ಚೆನ್ನಾಗಿ ಮಾಡೇ ಮಾಡ್ತಾರೆ. ನಿಮಗೆ ಆಶ್ಚರ್ಯದ ರೀತಿ ಈ ಕಾಂಬಿನೇಷನ್ ಎಲ್ಲ ತುಂಬ ಆಶ್ಚರ್ಯ ತೋರಿಸುತ್ತೆ ಆ ಕಾಂಬಿನೇಷನ್ಸು ನಮಗೆ. ಅವರು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾರೆ. ನೀವು ಇವತ್ತಿನ ಪರಿಸ್ಥಿತಿ ಅಥವಾ ಈಗಿರೋ ಪರಿಸ್ಥಿತಿ ಬಗ್ಗೆ ಆಲೋಚನೆ ಬಿಟ್ಟು ಸೆಕೆಂಡ್ PUC ಆದಮೇಲೆ ರಾಹು ಇನ್ನು ಎಲ್ಲಿವರೆಗೂ ಇರುತ್ತೆ ನೋಡೋಣ. 32ವರೆಗೂ ಇರುತ್ತೆ. 32ರಿಂದ 9ನೇ ಮನೆ ಅಂತಂದರೆ ಅವರು ಎಜುಕೇಷನ್ ಮಾಡೇ ಮಾಡ್ತಾರೆ, ಡಿಗ್ರಿನೂ ಮಾಡ್ತಾರೆ, ಹೈಯರ್ ಡಿಗ್ರಿನೂ ಮಾಡ್ತಾರೆ. ನಿಶ್ಚಿಂತೆಯಾಗಿರಿ. ಆದರೆ ಗೈಡ್ ಮಾಡ್ತಾಯಿರಿ, ಗೈಡ್ ಮಾಡಬೇಡಿ ಅಂತ ಹೇಳಲ್ಲ, ಗೈಡ್ ಮಾಡ್ತಾಯಿರಿ. ಎಜುಕೇಷನ್ ಸ್ವಲ್ಪ ಚೆನ್ನಾಗಿ ಹೋಗೋಕ್ಕೆ ರಾಹು 3ನೇ ಮನೆ ಒಳ್ಳೆಯದಲ್ಲ. ರಾಹು ಒಳ್ಳೆಯವನಲ್ಲ ಅಂತ ಹೇಳ್ತಾರೆ, ರಾಹು ಇರ್ತಕ್ಕಂಥ ಸ್ಥಾನ ಒಳ್ಳೆಯದಲ್ಲ ಅಂತ ಹೇಳ್ಬೇಕು ಯಾವಾಗಲೂ ಕೂಡ. ಕಾಂಪೌಂಡ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ಅವ್ರಿಗೂ ಕೂಡ ಈ ವಾಹಿನಿ ಮುಖಾಂತರ. ರಾಹು ಅಲ್ಲ ಪ್ರಾಬ್ಲಮ್ಮು, ರಾಹು ಎಲ್ಲಿ ಕೂತಿದ್ದಾನೆ ಅಲ್ಲಿ ಪ್ರಾಬ್ಲಮ್, ಅದು ಇಂಪಾರ್ಟೆಂಟು. ಸೊ 3ನೇ ಮನೇಲಿ ವಿದ್ಯಾಸ್ಥಾನವನ್ನು ಭಂಗ ಮಾಡ್ತಕ್ಕಂಥ ಮನೆ 3ನೇ ಮನೆ. ಆದರೆ ಅದೇ ವಿದ್ಯಾಸ್ಥಾನ ಭಂಗ ಆದರೂ ಕೂಡ ಒಂದು ಕರೇಜು, ಒಂದು ನೆಟ್ವರ್ಕಿಂಗಿಗೆ 3ನೇ ಮನೆ ಹೆಲ್ಪ್ ಆಗುತ್ತೆ. ಇವರು ಸ್ವಲ್ಪ ಕರಿ ಉದ್ದಿನ ಕಾಳನ್ನು ದಾನ ಮಾಡಿದ್ರೆ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಗುರೂಜಿಯವರು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಂತಹ ವಿದ್ಯಾರ್ಥಿಯೊಬ್ಬ ಗುರೂಜಿಯವ್ರ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಅವರ ಅನಿಸಿಕೆಯನ್ನು ನಮಗೆ ಹಂಚಿಕೊಳ್ಳಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ನಾನು ಡಾಕ್ಟರೇಟ್ ಪ್ರೋಗ್ರಾಮ್ಗೆ ಅವಾರ್ಡ್ ತಗೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಮ ಪೂಜ್ಯ ದಿನೇಶ್ ಗುರೂಜಿಯವರು ವರ್ಷ ಜ್ಯೋತಿಷ್ಯದ ಒಂದು ಜ್ಞಾನ ಸೌದೆಯನ್ನು ಹರಿಸ್ತಾ ಅವರು
16,000ಕ್ಕೂ ಹೆಚ್ಚು ಜನಕ್ಕೆ ಯುವಕರಿಗೆ ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರಿಗೂ ಜ್ಯೋತಿಷ್ಯ ಕಲಿಸ್ಕೊಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಮತ್ತು ಸನಾತನ ಧರ್ಮವನ್ನು ಎತ್ತಿ ಹಿಡಿತಾ ಇದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮ್ಮ ಎಲ್ಲ ಯುವ ಸಮುದಾಯದ ವತಿಯಿಂದ ಕೂಡ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಮತ್ತು 16,000 ಜನಕ್ಕೆ ಜ್ಯೋತಿಷ್ಯ ಕಲಿಸ್ಕೊಟ್ಟಿರೋರು ಇಡೀ ಭಾರತದಲ್ಲೇ ಯಾರೂ ಇಲ್ಲ. ಅದೊಂದು ಗಿನ್ನಿಸ್ ರೆಕಾರ್ಡ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಮತ್ತು ಅವರ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಒಂದು ಸುಸಂಸ್ಕೃತ ಒಂದು ಸನಾತನ ಸಂಸ್ಕೃತಿಯನ್ನು ಹೆಚ್ಚು ಶ್ರೀಮಂತಗೊಳಿಸ್ತಾ ಇದ್ದಾರೆ. ಇಷ್ಟು ಜನದ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಜ್ಯೋತಿಷ್ಯದ ವತಿಯಿಂದ ತುಂಬ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ. ಈ ಕಡೆ ಅವ್ರದ್ದು ಒಂದು ತೆರೆಮರೆಯಲ್ಲಿ ಸಾಕ್ತಾ ಇರ್ತಕ್ಕಂಥ ಧರ್ಮವನ್ನು ಎತ್ತಿ ಹಿಡಿದ ಕೆಲಸ ಆಗ್ತಾ ಇದೆ. ಇಂಥ ಕೆಲಸ ತುಂಬ ವಿರಳ ಈ ಥರ ಮಾಡೋಂಥದ್ದು. ತುಂಬ ನಮ್ಮ ದಿನೇಶ್ ಗುರೂಜಿಯವರ ಒಂದು ಹೃದಯ ಶ್ರೀಮಂತಿಕೆಯನ್ನು ನಾವು ಎಷ್ಟು ಹೊಗಳಿದ್ರೂ ಸಾಲದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ಮಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ಒಂದು ವಾಹನ ಖರೀದಿ ಮಾಡೋ ಬಗ್ಗೆ ಏನ ಕೇಳಲಿಕ್ಕಿತ್ತು. ಕಾರು ಪರ್ಚೇಸ್ ಮಾಡೋ ಬಗ್ಗೆ ಕೇಳಲಿಕ್ಕಿತ್ತು. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಒಂದು ಸಂಖ್ಯೆ 8. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರೂಜಿ. ಪ್ರಾಪರ್ಟಿ ಮತ್ತು ವೆಹಿಕಲ್ಗೆ 4ನೇ ಕಸ್ಬೆ ಇಂಪಾರ್ಟೆಂಟ್. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ 4 ಅಂತ ಇದೆ. ಅಲ್ಲಿ ಪ್ರಾಪರ್ಟಿ ಮತ್ತು ವೆಹಿಕಲ್ ಹಾಕಿ ನೋಡ್ತೀನಿ. 11ನೇದು ರಾಹು. ಓಕೆ, ರಾಹು ಸ್ವಲ್ಪ ರೆಟ್ರೋಗ್ರೇಡ್ ಬಂದಿದೆ. ಹಾಗೆ ಕಾಂಬಿನೇಷನ್ 2, 9, 12 ರಾಹು. ಸೊ ಪ್ರಾಪರ್ಟಿ ಮತ್ತು ವೆಹಿಕಲ್ ಕಾಂಬಿನೇಷನಲ್ಲಿ ಸ್ವಲ್ಪ ಅಂಡರ್ಗ್ರೌಂಡಲ್ಲಿ ಹೋದಾಗ 4 ಅನ್ನೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಪರ್ಚೇಸ್ ಮಾಡಬಹುದು. ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ, ನೀವಾ ಅಥವಾ ನಿಮ್ಮ ಮನೆ ಯಜಮಾನ್ರಾ? ಯಾರು ಅಂತ ಕಾಲ್ ಕಟ್ಟಾಯ್ತಾ? ಸೊ ಇಲ್ಲಿ ರೆಟ್ರೋಗ್ರೇಡ್ ಅಂತ ಬಂದಾಗ ಲಾಭ ಅಂತಂದರೆ 11 ಅಂದರೆ ಲಾಭ ಆಗುತ್ತೆ ಅಂತಿದೆ. ಮನಸ್ಸು ಬದಲಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ತಗೊಳ್ಬೋದಾ ಅಂತ ಹೇಳ್ತಾರೆ, ತಗೊಳ್ಳಿ ಅಂತ ಹೇಳ್ತೀವಿ. ರಾಹು ಕೊಡಿಸಲ್ಲ. ಸ್ವಲ್ಪ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಕಾಂಬಿನೇಷನ್ ಇದೆ. ಸ್ಥಿರ ನಿರ್ಧಾರ ಸ್ವಲ್ಪ ಇಲ್ಲಿಲ್ಲ. ಸೊ ಇಲ್ಲಿ ಮಾನಸಿಕವಾಗಿ ಸ್ಥಿರ ನಿರ್ಧಾರ ತಗೊಂಡ್ರೆ ಮಾತ್ರವೇ ಆಗತ್ತೆ ಹೊರತು ಗ್ರಹಗಳೇನು ಹೇಳ್ತಾ ಇದ್ದಾವೆ ಅಂತಂದರೆ ಅವರಲ್ಲೇ ಸ್ವಲ್ಪ ಸ್ಥಿರ ನಿರ್ಧಾರ ಇಲ್ಲ. ಏನಕ್ಕೆ ಬೇಕು ಅಂತ ಇರ್ಬೋದು, ಅಥವಾ ಇಲ್ಲಿ ಏನೋ ಸಮಸ್ಯೆ ಇದೆ, ಅಥವಾ ಗಾಡಿ ನಿಲ್ಸೋಕ್ಕಾಗಲ್ಲ, ಏನೋ ಒಂದಿರುತ್ತೆ XYZ, ಯಾವುದು ಅಂತ ಹೇಳೋಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿಯ ವಿಚಾರದಲ್ಲಿ 11ನೇ ಮನೆ ರಾಹು ಬಂದಾಗ ಸ್ವಲ್ಪ ಲಾಭ ಅಂತ ತೋರಿಸಿದ್ರು, ದುಡ್ಡಿದ್ರೂ ಕೂಡ ತೊಗೊಂಡೋಗಿ ಒಂದು ಗಾಡಿ ತಗೊಂಬಂದು ನಿಲ್ಲಿಸ್ಬೋದು ಅನ್ನೋ ಕೂಡ ಯಾವುದೋ ಒಂದು ಅಡ್ಡ ಬರ್ತಕ್ಕಂಥದ್ದು ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸೊ ಇವರಿಗೆ ಗಾಡಿ ತೊಗೊಳ್ಳೇಬೇಕು ಅಂತಂತ ನಾವು ನೋಡಿದಾಗ ಇದು ಪರಿಸ್ಥಿತಿ ಹೇಳುತ್ತೆ. ಕಸ್ಬ್ ಅನ್ನೋದು ಯಾವಾಗ ತೊಗೊಳ್ಬೋದು ಅಂತಂದಾಗ 4ನೇ ಮನೆ ವಿಚಾರದಲ್ಲಿ ಭುಕ್ತಿಗಳಲ್ಲಿ ನೋಡ್ಕೊಂಡು ಹೋಗ್ತೀವಿ. 4ನೇ ಮನೆ ಭುಕ್ತಿಗಳಲ್ಲಿ ನೋಡ್ಕೊಂಡು ಹೋದಾಗ ಗುರುವಿನ ಭುಕ್ತಿಯಲ್ಲಿ ತೋರಿಸ್ತಾ ಇದೆ. ಈ ವರ್ಷದ ಅಂತ್ಯದಲ್ಲಿ ಸ್ವಲ್ಪ ಮುಂಚೆವೇ ಸ್ವಲ್ಪ ಡಿಸಿಷನ್ ತೊಗೊಳ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ಆದರೂ ಕೂಡ ಕಸ್ಬ್ ಬಂದಿಲ್ಲ ಅಂದರೆ ಚಾನ್ಸಸ್ಸು ವೆರಿ ಲೋ. ದಶಾಭುಕ್ತಿಗಳು ತೋರಿಸಿದ್ರೂ ಕೂಡ ಸಕ್ಸಸ್ ಆಗದೇ ಇರೋ ಕಾರಣ ಮೇಯ್ನ್ ನಮಗೆ ಅಲ್ಲಿ ಪಾಸ್ಪೋರ್ಟ್ ವೀಸಾ ರೆಡಿ ಇರಬೇಕು. ಆವಾಗಲೇ ನಾವು ಫ್ಲೈಟ್ ಹತ್ತೋದು. ಫ್ಲೈಟ್ ಚಾರ್ಜ್ ನಾವು ಟಿಕೆಟ್ ತೊಗೊಂಡ್ರು ಫ್ಲೈಟ್ ತೊಗೊಂಡ್ರು ಹತ್ತಕ್ಕಾಗಲ್ಲ. ಬಿಕಾಸ್ ದೇ ಶುಡ್ ಬಿ ಎ ಸ್ಟ್ಯಾಂಪ್. ಹಾಗೆ ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರಿನಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 26/7/1999. ಸಂಜೆ 7:12. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಓಕೆ, ಏನು ವಿಚಾರವಾಗಿ ಕೇಳಬೇಕಾಗಿತ್ತು? ಅವ್ನು ಬಿಸ್ನೆಸ್ ಮಾಡಬೇಕು ಅಂತಿದ್ದಾನೆ ಮೇಡಮ್. ಅದಕ್ಕೆ ಅದು ಈಗ ಅವ್ನು ಯಾವ ತರ ಮಾಡ್ಬೋದು, ಅವ್ನು ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ? ಸಕ್ಸಸ್ ಆಗುತ್ತಾ ಅಂತ ಮೇಡಮ್. ಓಕೆ ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಇವರ ಜಾತಕದಲ್ಲಿ ಸಪ್ತಮದಲ್ಲಿ 3 ಗ್ರಹಗಳು ಬಿಸ್ನೆಸ್ ಯೋಗವನ್ನು ತೋರಿಸುತ್ತೆ. ಯೋಗ ಅಂತ ಹೇಳ್ತೀವಿ. ಅದು ಸಕ್ಸಸ್ ಆಗುತ್ತಾ? ದಶಾಭುಕ್ತಿ ಬರಬೇಕು. ಹಾಗೆ ಸೂರ್ಯ, ಬುಧ ಮತ್ತು ರಾಹು ಕಾಂಬಿನೇಷನ್ ನೋಡೋಣ. ರಾಹು 7ನೇ ಮನೇಲಿದ್ದಾನೆ, ಸೂರ್ಯ 6ನೇ ಮನೆ ಇದ್ದಾನೆ. ಹಾಗೆ ಬುಧನ ಕಾಂಬಿನೇಷನ್ 6ನೇ ಮನೆ. ಫೈನಾನ್ಷಿಯಲ್ ಸಕ್ಸಸ್ಸು ಸ್ವಲ್ಪ ಸ್ಟ್ರಾಂಗಾಗೆ ತೋರಿಸುತ್ತೆ. ಹಾಗೆ ದಶಾಭುಕ್ತಿಗಳಲ್ಲಿ ಆ ಬಿಸ್ನೆಸ್ ಕಾಂಬಿನೇಷನಲ್ಲಿ 7 ಅನ್ನೋ ಕಾಂಬಿನೇಷನ್ನು ಸ್ವಲ್ಪ ಇರಲೇಬೇಕು. 7 ಇದೆ. ಇದಾದಮೇಲೆ ಮಂಗಳ ದಶ ಬರುತ್ತೆ, ಅದು 7 ಇದೆ. ಆಮೇಲೆ ದುಡ್ಡಿನ ಕಾಂಬಿನೇಷನ್ 6 ಬರುತ್ತೆ, ಅದು ಚೆನ್ನಾಗಿದೆ. ಸೊ ಮುಂದೆ ರಾಹು ದಶೆ ಬರೋವರೆಗೂ ಕೂಡ ಉತ್ತಮವಾಗಿದೆ ಟೈಮ್. ಸೊ ರಾಹು 54ವರೆಗೂ ಇರೋದ್ರಿಂದ
ಸ್ವಲ್ಪ ಯಾವುದೇ ಜ್ಯೋತಿಷ್ಯ ಆದರೂ ಕೂಡ ನಾನು ಅನುಭವ ಸ್ವಲ್ಪ ತಗೊಳ್ಳಿ, 1-2 ವರ್ಷ ಅನುಭವ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿ. ಹಾಗೆ ಚಂದ್ರನ ಒಂದು ಬಲದಲ್ಲಿ ನಾವು ನೋಡಿದ್ರೆ ಎಂಡಿಂಗಲ್ಲಿ 9 ಇದೆ. 9 ಈಸ್ ನಾಟ್ ಪವರ್ಫುಲ್. 9 ಗ್ರೀನ್ ತೋರಿಸಿದ್ರು ಕೂಡ ಲಾಭಾಂಶ ಅನ್ನೋದು ಸ್ವಲ್ಪ 50% ಡ್ರಾಪ್ ಆಗುತ್ತೆ ಬಿಕಾಸ್ ಆಫ್ ಇಟ್. ಬಿಸ್ನೆಸ್ಸೇ ಮಾಡಬೇಕು ಅಂತಂದಾಗ ಇಲ್ಲಿ ಶುಕ್ರನ ಬಲ ಹೆಚ್ಚಾಗಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಜಿರ್ಕಾನ್, ಒಂದು ಬಲಗೈ ಮಧ್ಯದ ಬೆರಳಿಗೆ ಬ್ಲೂ ಜಿರ್ಕಾನ್ ಧರಿಸ್ಕೊಳ್ಳಿ. ಕೊರಳಲ್ಲಿ 2 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ಲಾಗಿ ವೆಂಚರ್ ಮಾಡ್ಬೋದು. ಸ್ವಲ್ಪ ಮಾಡೋಕ್ಕೆ ಹೇಳಿ, ಬಟ್ ಆದರೆ ಸ್ವಲ್ಪ ಗೈಡೆನ್ಸ್ ತೊಗೊಂಡು ಮಾಡೋಕ್ಕೆ ಹೇಳಿ. ಏನು ಪ್ರಾಬ್ಲಮ್ ಏನಾಗಲ್ಲ, ಬಟ್ ಗೈಡೆನ್ಸ್ ತೊಗೊಂಡು ಮಾಡೋಕ್ಕೆ ಹೇಳಿ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರಿಂದ ಮಾಡ್ತಾ ಇದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿದೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್ ಪ್ರಶ್ನಾಶಾಸ್ತ್ರ ಹೋಯ್ತು. ಹಲೋ, ಪ್ರಶ್ನಾಶಾಸ್ತ್ರ 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಮೇಡಮ್ 249. 249. ಏನು ವಿಚಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಯಾವ ಕೆಲಸ ಮಾಡಿದ್ರೆ ನಾನು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀನಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಎಷ್ಟು ಏಜ್ ನಿಮಗೆ? ಸರ್ 24. ಯಾವ ಕೆಲಸ ಮಾಡಿದ್ರೆ ಅಭಿವೃದ್ಧಿ? ಓಕೆ, ಯಾವ ಕೆಲಸ? 2ನೇ ಮನೆ ಮತ್ತು 12ನೇ ಮನೆ 2, 1, 10. 2ನೇ ಮನೆ ಸಾಮಾನ್ಯವಾಗಿ ಕಾಮರ್ಸ್ ಲೈನ್, ಫಿನಾನ್ಸ್ ಲೈನ್ ಅಂತ ಸಿಗುತ್ತೆ. ಅಂದರೆ ದುಡ್ಡಿನ ಒಂದು ವಿಚಾರ, ವೆಲ್ತ್ ಮ್ಯಾನೇಜ್ಮೆಂಟು, ಬ್ಯಾಂಕಿಂಗು, ಫಿನಾನ್ಸು, ಕಾಮರ್ಸು ಈ ಲೈನು. ಬಟ್ ಓದಿರೋದೇನಪ್ಪ? ಕರೆ ಕಟ್ಟಾಗಿದೆಯಾ? ಓದಿರೋದೇನು ಅಂತ ಗೊತ್ತಿಲ್ಲ. ಬಟ್ ಆದರೆ ಈ ಲೈನ್ ಮಾಡಿದ್ರೆ ಉತ್ತಮ. ಅದರ ಅಂಡರ್ಗ್ರೌಂಡಲ್ಲಿ ಆ ಫ್ರೂಟ್ ಅಂತಕ್ಕಂಥ ಜಾಗದಲ್ಲಿ ನಾವು ನೋಡ್ತೀವಿ. ಆ ಫ್ರೂಟಲ್ಲಿ 110 ಕಾಂಬಿನೇಷನ್ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಸೈಡು ಪ್ಲಸ್ ಸೆಕೆಂಡ್ ಹೌಸ್ ಬರ್ತಕ್ಕಂಥದ್ದು. ಇನ್ ಕೇಸ್ ಅವ್ರು ಏನಾದ್ರು ಮೆಡಿಕಲ್ ಲೈನಲ್ಲಿ ಹೋದರೆ ಡೆಂಟಲ್ ಇದು ವಿಚಾರ 4-5 ಬರುತ್ತೆ ಒಂದು ಕಸ್ಪಲ್ಲಿ ನೋಡಿದಾಗ. ಸೆಕೆಂಡ್ ಹೌಸ್ ಶೋಸ್ ಡೆಂಟಲ್. ಅದ್ರ ಜೊತೆಗೆ ಫೈನಲಾಗಿ ಇನ್ನೊಂದು ಹೇಳ್ತೀನಿ, ಫುಡ್ ಇಂಡಸ್ಟ್ರಿ ಕೂಡ ಒಳ್ಳೆಯದಾಗುತ್ತೆ ಅವ್ರಿಗೆ. ಫುಡ್ ಇಂಡಸ್ಟ್ರಿನೂ ಮಾಡ್ಬೋದು. ಆದರೆ ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಕೆಲಸಕ್ಕೆ ಹೋಗಬೇಕು, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವಾಗ 12 ಬರುತ್ತೆ ವಿತೌಟ್ ಇನ್ವೆಸ್ಟ್ಮೆಂಟ್ ಹೋಗಬೇಕು. ಸೊ ಯಾವ್ದಾದ್ರು ಹೋಟ್ಲಿಗೆ ಹೋಗಬೇಕು, ಅಲ್ಲಿ ಯಾವ್ದಾದ್ರು ಸ್ಟಾರ್ ಹೋಟ್ಲಲ್ಲಿ ಒಂದು FMB ಮ್ಯಾನೇಜರ್ ಆಗ್ಬೋದು, ಅಥವಾ ಅಕೌಂಟ್ಸ್ ಮಾಡ್ಬೋದು, ಅಥವಾ ಸೇಲ್ಸ್ ಮಾರ್ಕೆಟಿಂಗ್ ಮಾಡ್ಬೋದು, ಮ್ಯಾನೇಜ್ಮೆಂಟ್ ಸೈಡ್ ಹೋಗ್ಬೋದು. ಇಷ್ಟೇ ಲೈನ್. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಸಾಡೆ ಸಾತಿ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ರು. ಸೊ ಗುರುಗಳೇ, ಕೊನೆಯದಾಗಿ ವೀಕ್ಷಕರಿಗೆ ಈ ಸಾಡೆ ಸಾತಿ ಭಯದ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಓಕೆ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾಡೆ ಸಾತಿ ಅನ್ನೋದು ಬಂದಿರತಕ್ಕಂಥದ್ದು ಉತ್ತರ ಭಾರತದಿಂದ. ನಮ್ಮ ಗ್ರಂಥಗಳಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸಾಡೆ ಸಾತಿ ಅಂತಕ್ಕಂಥದ್ದು ಉಲ್ಲೇಖ ಇಲ್ಲ. ಹಾಗೆ ಸಾಡೆ ಸಾತಿ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಅದನ್ನು ಪರಿಗಣನೆಗೆ ತೊಗೊಳ್ಬೇಕಾ ಇಲ್ವಾ ಅನ್ನೋ ಒಂದು ಫೈನಲ್ ಡಿಸಿಷನ್ ಬಂದಾಗ ನಮ್ಮ ದಶಾಭುಕ್ತಿಗಳಲ್ಲಿ ಶನಿ ಇರಬೇಕು. ಪಾಯಿಂಟ್ ನಂಬರ್ 1. ದಶಾಭುಕ್ತಿಯಲ್ಲಿ ಶನಿ ದಶಾ ಶನಿ ಭುಕ್ತಿ ಇಲ್ಲ, ನಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಅಂದರೆ ಸಾಡೆ ಸಾತಿ ಅಂತಕ್ಕಂಥದ್ದು ಎಫೆಕ್ಟ್ ಆಗೋದೇ ಇಲ್ಲ. ಪಾಯಿಂಟ್ ನಂಬರ್ 1. ರಾಶಿ ಮೇಲೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಭಾಳ ಹೆಚ್ಚು. ಫಾರ್ ಎಕ್ಸಾಂಪಲ್, ಇವಾಗ ಸಾಡೆ ಸಾತಿ ಅಂತಂದಾಗ ಇವಾಗ ಶನಿ ಮೀನರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಸೊ ಆ ಕಾಂಬಿನೇಷನ್ ನಾವು ನೋಡಿದಾಗ ಸಿಂಹ ಲಗ್ನದವ್ರಿಗೆ ಸಮಸ್ಯೆ ಜಾಸ್ತಿ ದಶಾಭುಕ್ತಿಗಳಲ್ಲಿ ಶನಿ ಬಂದಾಗ. ಸಿಂಹ ಲಗ್ನಕ್ಕೆ ಪ್ರಾಬ್ಲಮ್. ಇಲ್ಲಿ ಕೌತುಕವಾಗಿ ನಾವೇನು ಮಾಡ್ತೀವಿ, ಕುಂಭರಾಶಿಗೆ ಇನ್ನೇನು 2 ವರ್ಷ ಬ್ಯಾಲೆನ್ಸ್ ಇದೆ, ಇನ್ನು ಕಷ್ಟ ಎಲ್ಲ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಹಾಗೆ 10 ವರ್ಷದಕ್ಕೆ ಹಿಂದುಗಡೆ ಕಷ್ಟ ಇರಲಿಲ್ವಾ ಕುಂಭರಾಶಿಯವ್ರಿಗೆ? ಇನ್ನು ಮೀನರಾಶಿಯವ್ರಿಗೆ ಜನ್ಮಕ್ಕೆ ಪ್ರವೇಶವಾಗಿದೆ, ಮೀನರಾಶಿಯವ್ರಿಗೂ ಸಮಸ್ಯೆ. ಸೊ ಮೀನರಾಶಿಯವ್ರಿಗೆ 6 ವರ್ಷ 7 ವರ್ಷದ ಹಿಂದೆ ಅಥವಾ 8 ವರ್ಷದ ಹಿಂದೆ ಏನೂ ಸಮಸ್ಯೆನೇ ಇರಲಿಲ್ಲ, ರಾರಾಜಿಸ್ತಾ ಇದ್ರು, ರಾಜಯೋಗ ಇತ್ತಾ 7 ವರ್ಷ 8 ವರ್ಷದ ಹಿಂದೆ. ಹಾಗೆ ಈಗ ತಾನೇ ನೆಕ್ಸ್ಟು ಮೇಷ ಲಗ್ನದವರಿಗೆ ಸಾಡೆ ಸಾತಿ ಪ್ರಾರಂಭ, ಮೇಷ ರಾಶಿಯವರಿಗೆ ಇನ್ಫ್ಯಾಕ್ಟ್. ಹಾಗೆ ಮೇಷರಾಶಿಯವರಿಗೆ ಭಾಳ ಹಿಂದೆ ಎಲ್ಲ ರಾಜಯೋಗ ಅನುಭವಿಸಿ
ಇನ್ನೇನು ಕಾಡಿಗೆ ಹೋಗೋ ಅಂಥ ಪರಿಸ್ಥಿತಿ ಬಂದಿದೆ ಈಗ. ಶನಿ ಎಂಟ್ರಾಗೋದ್ರಿಂದ ಅಂತ ಏನಾದ್ರು ಆ ರೀತಿ ಬರುತ್ತಾ? ಯಾವುದೂ ಇಲ್ಲ, ಆ ಥರ ಬರೋದೇ ಇಲ್ಲ. ಹೇಗೆ ಎಲ್ಲ ಗ್ರಹಗಳು ರಾಶಿನ ಎಂಟ್ರಾಗ್ತಾ ಇರ್ತಾವೋ, ಸೂರ್ಯ ಆಗಲಿ, ಚಂದ್ರ ಆಗಲಿ, ಮಂಗಳ ಆಗಲಿ, ಬಹುಶಃ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 2.5 ವರ್ಷ ತಗೊಳ್ಳೋದ್ರಿಂದ ಒಂದು ಪ್ರಿಡಿಕ್ಷನ್ ಅಂತ ಬಂದಾಗ, 2.5 ವರ್ಷ ಆದಮೇಲೆ ಪ್ರಿಡಿಕ್ಷನ್ ಬಂದಾಗ ಅದಕ್ಕೆ ಒಂದು ರೀತಿಯ ರೂಪುರೇಷೆಗಳು ಕೊಟ್ಟು ಅದನ್ನು ಸ್ವಲ್ಪ ಗ್ಲೋರಿಫೈ ಅಂತ ಹೇಳ್ತಾರೆ. ಗ್ಲೋರಿಫೈ ಮಾಡಿರ್ತಕ್ಕಂಥ ಈ ಕಾಂಪೌಂಡರ್ಗಳು ಹೆಚ್ಚು ಸಾಡೆ ಸಾತಿಯಿಂದ ಈ ಸಮಸ್ಯೆ ಆಗ್ತಾಯಿದೆ ಅಂತ ಸಾಮಾನ್ಯವಾಗಿ ಭಾಳ ಕಷ್ಟ ಬಂದಿದ ತಕ್ಷಣ ಈಸಿಯಾಗಿ ತಿಳ್ಕೊಳ್ಳೋದು ಏನು ಅಂತಂದರೆ, ನಿಮ್ಮ ರಾಶಿ, ಆ ರಾಶಿಯಲ್ಲಿ ಕುಂಭರಾಶಿನೋ, ಮೀನರಾಶಿನೋ ಅಥವಾ ಮೇಷರಾಶಿನೋ, ಈ 3 ರಾಶಿಲಿ ತಿಳ್ಕೊಂಬಿಟ್ರೆ ಡೈರೆಕ್ಟಾಗಿ ನೀವು ಶನಿಗೆ ಬ್ಲೇಮ್ ಮಾಡ್ಬೋದು. ಓಕೆ, ಅವ್ರ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಅವ್ರು ನಿಮ್ಗೆ ಆಶೀರ್ವಾದ ಮಾಡೋಕ್ಕೆ ಲಗ್ನದಿಂದ ಬಂದಿರ್ಬೋದು. ನಿಮ್ಮ ಲಗ್ನದಿಂದ 11ನೇ ಮನೆಗೆ ಶನಿ ಬಂದಿರ್ಬೋದು, ನಿಮ್ಮ ಲಗ್ನದಿಂದ 10ನೇ ಮನೆಗೆ ಶನಿ ಬಂದಿರ್ಬೋದು, ಅಥವಾ ನಿಮ್ಮ ಲಗ್ನದಿಂದ 7ನೇ ಮನೆಗೆ ಬಂದಿರ್ಬೋದು ಶನಿ ಲಗ್ನದಿಂದ. ಆದರೆ ನೀವು ರಾಶಿ ಪ್ರಕಾರ ಶನಿ ಎಂಟ್ರಾದ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡೋಕ್ಕೆ ಬರೋ ಟೈಮಲ್ಲಿ ನೀವು ಸಾಡೆ ಸಾತಿ ಅಂತ ಬೈಕೊಂಡು ಎದುರ್ಕೊಂಡು ಕೂತ್ಕೊಂಡು ಆ ಒಂದು ಶನಿಯ ಒಂದು ವಿಚಾರಕ್ಕೆ ನಾವು ನೆಗೆಟಿವ್ ಮಾಡೋದೇ ಈ ನಮ್ಮ ಕಾಂಪೌಂಡರ್ಗಳು. ಲಗ್ನದ ಆಧಾರದ ಮೇಲೆ ಮಾತ್ರ ಸಾಡೆ ಸಾತಿ ಬೇಕಾದ್ರೆ ಮಾಡಿ ಅದು ಗೋಚಾರ ಫಲವಾಗುತ್ತೆ ಹೊರತು ರಾಶಿ ಪ್ರಕಾರ ಮಾಡಿದ್ರೆ ಈ ಕಾಂಪೌಂಡರ್ಗಳಿಗೆ ಕರ್ಮ ಕಟ್ಕೊಳ್ತಾರೆ, ಗ್ಯಾರಂಟಿ ಪಕ್ಕ. ಕಾಂಪೌಂಡ್ರ್ ಎಲ್ಲರೂ ಕರ್ಮ ಕಟ್ಕೊಳ್ತಾರೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಯಾರ್ದೋ ರಾಶಿ ಮೇಷ ಆಗಿರುತ್ತೆ, ಸಾಡೆ ಸಾತಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಆದರೆ ಫಾರ್ ಎಕ್ಸಾಂಪಲ್ ಧನುರ್ ಲಗ್ನ ಆದರೆ 4ನೇ ಮನೆಗೆ ವಿದ್ಯಾಸ್ಥಾನಕ್ಕೆ ಹೋಗುತ್ತೆ, ಮಿಥುನ ಲಗ್ನ ಆದರೆ 10ನೇ ಮನೆಗೆ ಹೋಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ. ಸೊ ರಾಶಿಲಿ ಹೆದರ್ಕೊಂಡ್ರು, ಆದರೆ ಲಗ್ನದ ಪ್ರಕಾರ ಉತ್ತಮವಾಗಿದೆ. ವೃಷಭ ಲಗ್ನ ಆಗಿದ್ದರೆ ಲಾಭವೋ ಲಾಭ ಬರುತ್ತೆ. ರಾಶಿ ನಿಮ್ಮದು ಮೇಷ ಆಗಿರ್ಬೋದು, ಆದರೆ ಲಗ್ನ ವೃಷಭ ಲಗ್ನ ಆಗಿದ್ದರೆ 11ನೇ ಮನೆಗೆ ಬರ್ತಾ ಇದ್ದಾನೆ. ದಶಾಭುಕ್ತಿಲಿ ಇದ್ದರೂ ಕೂಡ ಇಲ್ಲದೇ ಹೋದರೂ ಕೂಡ ರಾಶಿ ಭವಿಷ್ಯ ಸಾಡೆ ಸಾತಿಲಿ ಅಪ್ಪಟ 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 ಸುಳ್ಳು. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.